ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ಎಲ್ರಿಗೂ ನಮಸ್ಕಾರ. ಸೊ ನೀವು ರೈಡ್ ಬಂದು ಏನಾದರೂ ಆಫ್ ರೋಡ್ ಮಾಡ್ತೀರಾ ಅಂದರೆ ಹೇಳಿ ಮಾಡಿಸಿದ ಜಾಗ. ಸೊ ನಾನೊಂದು ಟ್ರಯಲ್ ಹಾಕ್ತೀನಿ ವಿಡಿಯೋ ನೋಡಿ. ಬರ್ತೀರಾ ಅಂದರೆ ಎಕೋ ಟೂರಿಸಮಲ್ಲಿ ಬುಕ್ಕಿಂಗ್ಸ್ ಓಪನ್ ಆದಾಗ ಬುಕ್ ಮಾಡಿಕೊಂಡೇ ಬರಬೇಕಿಲ್ಲಿ. ಇವಾಗಿನ ಆಫ್ ರೋಡ್ ಮೋಡು ಸೆಟ್ ಮಾಡಿಕೊಂಡೆ. ಆಫ್ ರೋಡ್ ಮೋಡಲ್ಲಿ ಓಡ್ಸೋಕ್ಕೆ ಸೈಕ್ ಆಗೈತೆ ಗುರು ಗಾಡಿ. ಇಲ್ಲಿಗನ ಬಂದಿದ್ದ ತಕ್ಷಣವೇ ನಮ್ಮ ಇಲ್ಲೊಂದು ಆಂಜನೇಯ ಸ್ವಾಮಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಳೆ ಕಾಲದ್ದು. ಮತ್ತು ಇಲ್ಲೇ ಒಂದು ಫಾರೆಸ್ಟ್ ಒಳಗೇನೆ ಬೋರ್ ಕೂಡ ಇದೆ. ನೋಡಿ ರೋಡ್ ಹೆಂಗಿದೆ. ಆಫ್ ರೋಡ್ ಮಾಡೋಕ್ಕೆ ಮಾತ್ರ ಏನು ಮಾಡಿಸಿದ ರೋಡು. ನವೀನ್ ನೋಡಿ ಹೆಂಗೋಯ್ತು. ತುಂಬ ಹಚ್ಚ ಹಸಿರಾಗಿ ಬೆಳ್ಕೊಂಡ್ಬಿಟ್ಟಿದ್ದಾವೆ ಮರ ಗಿಡಗಳೆಲ್ಲ ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಆಫ್ ರೋಡ್ ಏನಾದರೂ ಬರಂಗಿದ್ರೆ ಇಂಥ ರೋಡು ಮಿಸ್ ಮಾಡ್ದಂಗೆ ಬರಬೇಕು ಗುರು. ತುಂಬ ಸಖತ್ತಾಗಿದೆ ಆಫ್ ರೋಡ್ ಮಾಡೋರಿಗೆ ಮಾತ್ರ. ಜಗಿ ಇಲ್ಲೆಲ್ಲ ಕರಡಿ ಚಿರತೆ ಎಲ್ಲ ಇದಾವೆ ಜಗಿ. ಹೌದಾ? ಮೇಲಕ್ಕೆ ಬರ್ತೀಯಾ? ನಾನ್ ಬರಲ್ಲಪ್ಪ, ನಾನು ಇಲ್ಲೇ ಬಸ್ ಹಚ್ಬಿಡು, ನಾನು ಹಿಂಗೆ ಹೋಗ್ತೀನಿ. ಗಾಡಿ ಕೊಟ್ಬಿಡು, ನೀನ್ ನಡ್ಕೊಂಡು ಹೋಗು. ಇಲ್ಲಿ ನೀರು ಹೋಗುತ್ತಲ್ಲ ಅದು ನೋಡೋಣ ಅಂತ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಸೊ ಆಫ್ ರೋಡ್ ರೈಡ್ ಮುಗಿಸ್ಕೊಂಡು ಬಂದಾದ್ಮೇಲೆ ಈ ಥರ ವಿ ವಿ ರೋಡ್ ಒಂದು ನದಿ ಜೋರಾಗಿ ಹರಿತಾ ಇದೆ. ತುಂಬ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಇಲ್ಲಿ. ಬಟ್ ಯಾರಿಗೂ ಅಲೋ ಮಾಡೋದಿಲ್ಲ, ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಈ ಪ್ಲೇಸ್ ನೋಡೋಕ್ಕೋಸ್ಕರ ಸ್ವಲ್ಪ ದೂರ ಆಫ್ ರೋಡ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀನಿ. ನೆನ್ನೆನೇ ಬಂದಿದ್ರೆ ಇನ್ನೂ ಜೋರಾಗಿ ಹೋಗಿರೋದು. ಮೊನ್ನೆ ಉಳಿದಿರೋ ಮಳೆ ನೋಡ್ರಿ, ಮೊನ್ನೆ ಸಖತ್ ಮಳೆ ನಮ್ಮ ತುಮಕೂರಲ್ಲಿ. ಇಲ್ಲಿಗನ ಬಂದಿದ್ದಲ್ಲ, ಇನ್ನು ಮುಂದೆ ಇದೆ ಈ ಟ್ರಯಲ್ ನೋಡಿ, ಆಫ್ ರೋಡ್ ಟ್ರಯಲ್. ಸೊ ಇವಾಗ ಆಫ್ ರೋಡ್ ಟ್ರಯಲ್ ಹೋಗೋಣ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನೋಡಿ ರೋಡ್ ಹೆಂಗಿದೆ, ಎಷ್ಟು ಖರಾಬಾಗಿದೆ ಮಳೆ ಉಳಿದಿರೋದ್ರಿಂದ.
ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಮಾಡೋದಕ್ಕೆ ಮಾತ್ರ. ಇದು ಅಲ್ಟಿಮೇಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಈ ರೋಡಲ್ಲಿ ಆಫ್ ರೋಡ್ ಬಂದಿದ್ದು ಮಾತ್ರ ಇಲ್ಲಿ ದೇವಸ್ಥಾನದ್ದು ಕಲ್ಯಾಣಿ ಕೂಡ ಇದೆ. ಫುಲ್ ಏನು ತುಂಬಿಲ್ಲ, ಎಷ್ಟು ಕ್ಲೀನ್ ಆಗಿದೆ ನೋಡಿ ನೀರು. ಫುಲ್ ಆಫ್ ರೋಡಿಂದ ಮೇಲಕ್ಕೆ ಬಂದಾದ್ಮೇಲೆ ನಿಮಗೆ ಮೇಲ್ಗಡೆ ದೇವಸ್ಥಾನ ಕೂಡ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ. ಈ ಬೆಟ್ಟಕ್ಕೂ ಕೂಡ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಕರೀತಾರೆ, ಮತ್ತೆ ಚಿನ್ನಿಗ ಬೆಟ್ಟ ಅಂತ ಕೂಡ ಕರೀತಾರೆ. ಇದೇ ನೋಡಿ ದೇವಸ್ಥಾನ. ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ಕೆಳಗೊಂದು ದೇವಸ್ಥಾನ ಇದೆ ನೋಡಿ. ಅಲ್ಲಿಂದ ಬಂದಾದ್ಮೇಲೆ ನೋಡಿ ಈ ರೋಡ್ ಹೆಂಗಿದೆ. ಮಳೆ ಹೋಗಿರೋದ್ರಿಂದ ಅದೇ ಒಂದು ರೋಡ್ ಆಗ್ಬಿಟ್ಟಿದೆ. ಏನೋ ಒಂಥರ ಮಜಾ ಬರೋ ರೋಡಲ್ಲೆಲ್ಲ ಹೋಗೋದಕ್ಕೆ. ಇಲ್ಲೊಂದು ದೇವಸ್ಥಾನ ಇದೆ, ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಳೆ ಕಾಲದಲ್ಲಿ ಮಾಡಿರುವಂಥ ಕಂಬಗಳು ಕೂಡ ಇದ್ದಾವೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಕೋ ಟೂರಿಸಮಲ್ಲಿ ಸ್ಲಾಟ್ಸ್ ಕೂಡ ಇರುತ್ತೆ, ನೀವು ಬುಕ್ಕಿಂಗ್ ಮಾಡಿಕೊಂಡು ಟ್ರೆಕ್ ಕೂಡ ಮಾಡ್ಬೋದು. ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಜಾಗ. ಸೊ ಬೆಂಗಳೂರು ಸರೌಂಡಿಂಗಲ್ಲಿ. ಸೊ ನೀವು ಕೂಡ ಈ ಚಾರಣಕ್ಕೆ ಬರ್ಬೋದು. ಇವಾಗ ಕ್ಲೋಸ್ ಆಗಿದೆ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ ಚಾರಣ ಮಾಡೋದನ್ನು. ಸೊ ನೀವು ಬಂದು ಓಪನ್ ಆದಾಗ ಈ ಒಂದು ಎಕ್ಸ್ಪೀರಿಯನ್ಸ್ನ ಟ್ರೈ ಮಾಡಿ ಚಾರಣ ಮಾಡೋದನ್ನು. ಓಕೆ, ಇವಾಗ ವಾಪಸ್ ಹೋಗೋಣ. ರೋಡ್ ನೋಡಿ ಹೆಂಗಿದೆ ಅಂತ. ಒಂಥರ ಟಾಸ್ಕ್ ಆಗಿರುತ್ತೆ ಇಲ್ಲಿ ಗಾಡಿ ಓಡಿಸೋದು, ಈ ಆಫ್ ರೋಡ್ ಮಾಡೋದು. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನಮ್ಗೆ ಈ ಥರ ಬೋರ್ಗಳು ಇವಾಗ ಜಾಸ್ತಿ ಸಿಗೋದೇ ಇಲ್ಲ. ಈ ಹಳ್ಳಿ ಕಡೆನೇ ಇವಾಗ ನೀರುಗಳು, ನಲ್ಲಿಗಳು ಬಂದ್ಬಿಟ್ಟಿದ್ದಾವೆ. ಈ ಥರ ಬೋರ್ಗಳು ಸಿಗೋದೇ ಇಲ್ಲ ನೋಡೋದಕ್ಕೆ ನಮಗೆ ಹಳ್ಳಿ ಕಡೆ ಹೋದ್ರು. ಸೊ ಈ ಒಂದು ಕಾಡಲ್ಲಿ ಇನ್ನೂ ಬೋರ್ ಇದೆ. ಇದು ಫಾರ್ವರ್ಡ್ ಮಾಡೋ ನಿಲ್ಸು. ಮೀಟರ್ ಬೇಕು, ಮೀಟರ್ ಸುಮ್ಮನೆ ಡೌನ್ ಇದೆ, ಫ್ಯೂಯಲ್ ಯಾಕೆ ವೇಸ್ಟ್ ಮಾಡೋಣ, ಆಫ್ ಮಾಡಿಬಿಡೋಣ ಗಾಡಿನ.
ಕಣಿವೆ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಾನು ಈಗ ತಾನೇ ಒಂದು ಆಫ್ ರೋಡ್ ಟ್ರಯಲ್ ಮಾಡ್ಕೊಂಬಂದೆ. ಅಲ್ಲಿಗೆ ಯಾರನ್ನೂ ಬಿಡ್ತಿಲ್ಲ ಸದ್ಯಕ್ಕೆ. ಎಕೋ ಟೂರಿಸಮಲ್ಲೂ ಬುಕ್ಕಿಂಗ್ಸ್ನ ಕ್ಲೋಸ್ ಮಾಡಿಸಿದ್ದಾರೆ. ಸೊ ನೀವೇನಾದರೂ ಬರೋದಾದರೆ ಎಕೋ ಟೂರಿಸಮಲ್ಲಿ ಬುಕ್ ಮಾಡಿಕೊಂಡೇ ಬರಬೇಕು ಇಲ್ಲಿಗೆ, ಏನಾದರೂ ಚಾರಣ ಮಾಡ್ತೀರಾ ಅಂದರೆ. ಸೊ ಈ ಕಡೆ ಕಾಣ್ತಿದೆ ನೋಡಿ, ನಾನು ಹಿಂದೆ ಈ ಬೆಟ್ಟ ಕಾಣ್ತಿದೆಯಲ್ಲ, ಸೊ ಆ ಬೆಟ್ಟ ಚಾರಣ ಮಾಡೋದಕ್ಕೆ ಬಿಡ್ತಾರೆ. ಆ ಬೆಟ್ಟ ರಂಗನಾಥ ಸ್ವಾಮಿ ಬೆಟ್ಟ. ಆಲ್ಮೋಸ್ಟ್ ಅಲ್ಲಿ ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ, ಬೇರೆ ಕಡೆಯಿಂದ ಬರೋರಿಗೆ ಹೇಳ್ತಾ ಇದ್ದೀನಿ. ಸೊ ಆಫ್ ರೋಡ್ ಮಾಡೋಕ್ಕೆ ಮಾತ್ರ ತುಂಬ ಸಖತ್ತಾಗಿದೆ ರೋಡ್ ಇಲ್ಲಿ ಬೈಕರ್ಸ್ಗೆ. ಈ ಪ್ಲೇಸಿಗೆ ಬಂದು ಟ್ರೆಕ್ ಮಾಡಿರೋದು ಹಳೆ ವಿಡಿಯೋ ಇದೆ ನನ್ನ ಚಾನಲಲ್ಲಿ. ಸೊ ನೀವೇನಾದರೂ ಟ್ರೆಕ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಫ್ ರೋಡು ರೈಡ್ ಮಾಡ್ದಂಗೂ ಆಗುತ್ತೆ, ಪ್ಲಸ್ ಟ್ರೆಕ್ ಮಾಡ್ದಂಗೂ ಆಗುತ್ತೆ. ಕೆರೆ ತುಂಬ ಇರಲಿಲ್ಲ, ಮಳೆ ಹೋಗಿದಿರೋ ರೇಂಜಿಗೆ ಕೆರೆನೇ ತುಂಬ ಹೋಗ್ಬಿಟ್ಟೈತೆ ಗುರು. ಈ ಹಳ್ಳಿ ದಾರಿಲಿ ಹೋಗೋಕ್ಕೆ ಒಂಥರ ಚಂದ. ಈ ತೆಂಗಿನ ಮರ, ಅಡಿಕೆ ಮರ ನೋಡ್ಕೊಂಡು ಈ ರೋಡ್ ಒಳ್ಳೆ ಫೀಲ್ ಕೊಡುತ್ತೆ ಗುರು. ಈ ರೋಡ್ ಸೇಮ್ ಗೋವಾದಲ್ಲಿ ಆ ಕಡೆ ಈ ಕಡೆ ತೆಂಗಿನ ಮರಗಳು ಬರುತ್ತಲ್ಲ, ಆ ತರ ಫೀಲ್ ಆಗ್ತಾ ಐತೆ ನೋಡ್ತಿದ್ರೆ. ಏನು ಪಲ್ಸರ್ NS 400 ಓಡಿಸ್ತೀಯಾ? ಹಾ ಓಡಿಸ್ತೀಯನಾ? ಯಾಕೆ ಸೈಕಲ್ ಎಲ್ಲ ಸುಮ್ಮನೆ ನಿಲ್ಸ್ಬಿಟ್ಟಿದ್ದೀರಾ? CC ಕ್ಯಾಮ್ರಾ ಅಲ್ಲ ಕಣ ಇದು, ಗೋಪ್ರೋ ಅಂತ ಕ್ಯಾಮ್ರಾ. CC ಕ್ಯಾಮ್ರಾ ನೋಡಿದ್ಯಾ? ಇದು ಅದೇ ತರ ಬೇರೆ ಕ್ಯಾಮ್ರಾ. ನೀನು ಬರ್ತೀಯಾ ಚಾನಲಲ್ಲಿ? ನೀವೆಲ್ಲರೂ ಬರ್ತೀರಾ? ಸರಿ ಬರೋಣ. ಇಲ್ಲಿಗಾನ ಹೋಗಿದ್ದೆ ಇವಾಗ ತುಮಕೂರು ಮನೆಗೆ. ಹಾ ಇದೇ ಊರೇ ತುಮಕೂರು. ಸರಿ ಬರೋಣೇನಪ್ಪ, ಬಾಯ್. ಫುಲ್ಲು ನಮ್ಮ ತುಮಕೂರು ಸುತ್ತಮುತ್ತ ಬೆಟ್ಟ ಗುಡ್ಡ ಕೂಡಿರೋದ್ರಿಂದ ನೋಡಕ್ ತುಂಬಾ ಚೆನ್ನಾಗಿದೆ. ಓಕೆ, ಕಾಯ್ತಾ ಇರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.